ನಮಸ್ತೆ, ಅಮೃತ ಜಯರಾಮ್ ಅಂತೇಳಿ ಮಾತಾಡ್ತಾ ಇರೋದು. ಮಾಹಿತಿ ಹಕ್ಕು ಹೋರಾಟಗಾರ್ತಿ ಹಾಗೂ ಏನು ಒಂದು ಸಾಮಾಜಿಕ ಹೋರಾಟಗಾರ್ತಿ ಅಂತ ಕೂಡ ನನ್ನ ಗುರುತಿಸ್ತಾರೆ. ಒಂದು ಇಲ್ಲೀಗಲ್ ಭ್ರಷ್ಟಾಚಾರವನ್ನು ಬಯಲಿಗೆಳಿತೀನಿ. ಬಯಲಿಗೆಳೆದಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ಕೂಡ ಮಾಡಿಸ್ತೀನಿ. 9ನೇ ತಾರೀಕು ನಾನು FIR ಅನ್ನು ಮಾಡಿಸ್ತೀನಿ. FIR ಆಗುತ್ತೆ. ನಾನು ಏನು ಒಂದು ಆರೋಪ ಮಾಡಿರ್ತೀನಿ, ಇಲ್ಲೀಗಲ್ ಆಗಿ ವೇಸ್ಟೇಜ್ಗಳನ್ನು, ಬಯೋ ವೇಸ್ಟೇಜ್, ವೈದ್ಯಕೀಯ ತ್ಯಾಜ್ಯಗಳನ್ನು ಇಟ್ಕೊಂಡು ಇವರು ಅಕ್ರಮವಾಗಿ ಕಾನೂನು ಬಾಹಿರ ಚಟುವಟಿಕೆ ನಡೆಸ್ತಾ ಇದ್ದಾರೆ ಅಂತ ನಾನು ಆರೋಪ ಮಾಡಿರ್ತೀನಿ. ಈ ಆರೋಪ ಸಾಬೀತಾಗಿ ಟನ್ಗಟ್ಟಲೆ ಒಂದು ಬಯೋ ವೇಸ್ಟೇಜ್, ವೈದ್ಯಕೀಯ ತ್ಯಾಜ್ಯಗಳ ಜೊತೆ ಆರೋಪಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಂಥ ಸಂದರ್ಭದಲ್ಲಿ 9ನೇ ತಾರೀಕು ನಾನು FIR ಅನ್ನು ಮಾಡಿಸ್ತೀನಿ ಆ ವ್ಯಕ್ತಿಯ ಮೇಲೆ. ಅದೇ ವ್ಯಕ್ತಿ 10ನೇ ತಾರೀಕು ಯಾವುದೇ ರೀತಿ ಬೇಲನ್ನು ತೆಗೆದುಕೊಳ್ಳದೆ ಧೈರ್ಯವಾಗಿ ಸ್ಟೇಷನ್ಗೆ ಬಂದು ಏನು ಈ ಒಂದು ರಾಜಗೋಪಾಲ್ ನಗರ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳಾದಂತಹ ಪುನೀತ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಪುನೀತ್ ಮತ್ತು ಸಬ್ ಇನ್ಸ್ಪೆಕ್ಟರ್ ರಘುಪತಿ ಏನಿದ್ದಾರೆ, ಇವರ ಜೊತೆ ಶಾಮೀಲಾಗಿ ಅಧಿಕಾರಿಗಳನ್ನು ಕೈಗೆ ತೆಗೆದುಕೊಂಡು ಆಮಿಷಗಳನ್ನು ಒಡ್ಡಿ ಅಥವಾ ಲಂಚವನ್ನು ಕೊಟ್ಟು ಅವರನ್ನು ಕೈಗೆ ತೆಗೆದುಕೊಂಡು ನನ್ನ ಮೇಲೆ ನಾನ್ ಬೇಲೇಬಲ್ FIR ಆಗುವಂಥ ಕೆಲಸನ ಮಾಡ್ತಾರೆ. ಈ ಒಂದು ವಿಚಾರವನ್ನು ಪ್ರಶ್ನೆ ಮಾಡಿ ನಾನು ಗೃಹ ಮಂತ್ರಿಗಳವರಿಗೆ ಮನವಿ ಕೊಟ್ಟಿರ್ತೀನಿ. ಮನವಿ ಮುಖಾಂತರ ಇವರಿಗೆ ನನ್ನನ್ನು ತನಿಖೆ ನಡೆಸುವಂಥ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು, ನಮ್ಮ ಗೌರವಾನ್ವಿತ ಕಾರ್ಯದರ್ಶಿಯವರು ಜೊತೆಗೆ ನಮ್ಮ ಗೃಹ ಮಂತ್ರಿಗಳು DCP ಅವರಿಗೆ ಈ ಕೆಲಸವನ್ನು ವಹಿಸಿರ್ತಾರೆ. ಅವರು ನನ್ನನ್ನು ತನಿಖೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಆದೇಶವನ್ನು ಹೊರಡಿಸಿರ್ತಾರೆ. ಸೊ ಇದರ ಸೂಕ್ತ ತನಿಖೆ ಆಗಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾನು ಪ್ರೆಸ್ ಮೀಟನ್ನು ಹಮ್ಮಿಕೊಂಡಿದ್ದೀನಿ. ಇದರ ಸಂಪೂರ್ಣ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಆಚೆಗೆ ಬರಬೇಕು. ಅಮೃತ ಜಯರಾಮ್ ಮೇಲೆ ಆಗಿರ್ತಕ್ಕಂಥ FIR ನಿಜ ಆಗಿದ್ದರೆ ಅಮೃತ ಜಯರಾಮ್ ಜೈಲಿಗೆ ಹೋಗೋದಕ್ಕೆ ಸಿದ್ಧ. ಒಂದು ವೇಳೆ ಇದು ಸುಳ್ಳು FIR ಅಂತ ನಾನು ಪ್ರೂವ್ ಮಾಡ್ತೀನಿ. ಸೊ ಇದಾದ ನಂತರ ಸಂಬಂಧಪಟ್ಟ ಅಧಿಕಾರಿಗಳು, ಏನು ಸರ್ಕಲ್ ಇನ್ಸ್ಪೆಕ್ಟರ್ ಪುನೀತ್ ಹಾಗೂ ರಘುಪತಿ ಸಬ್ ಇನ್ಸ್ಪೆಕ್ಟರ್, ಇವರಿಬ್ಬರು ಕೆಲಸ ಕಳ್ಕೊಂಡು ಮನೆಗೆ ಹೋಗೋಂಥ ಕೆಲಸ ಆಗಬೇಕು ಅನ್ನೋದು ನನ್ನ ಹೋರಾಟ ಆಗಿರುತ್ತೆ. ಥ್ಯಾಂಕ್ ಯು.